ಆತ್ಮೀಯರೇ, ಸಮಾಜದಲ್ಲಿ ಗೌರವ ಮನ್ನಣೆ ಸಿಗಬೇಕೆಂದರೆ ನಮ್ಮ ವರ್ತನೆಯು ಪ್ರಮುಖ ಕಾರಣವಾಗುತ್ತದೆ. ಸಮಾಜದಲ್ಲಿ ನಾವು ಹೇಗಿರಬೇಕು, ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿದರೆ ನಮ್ಮ ಆಪ್ತ ವಲಯದಲ್ಲಿ ಸಮಾಜದಲ್ಲಿ ನಮ್ಮ ಗೌರವ ಹೆಚ್ಚಾಗುವುದರ ಜೊತೆಗೆ ನಮ್ಮ ಮಾತಿನ ತೂಕವು ಹೆಚ್ಚುವುದು. ಗೌರವ ಎಂಬುದನ್ನು ನಾವು ಬೇರೆಯವರ ಬಳಿ ಕೇಳಿ ಪಡೆದುಕೊಳ್ಳಲು ಸಾಧ್ಯವಿಲ್ಲ, ಅವರಾಗಿಯೇ ನೀಡುವಂತಿರಬೇಕು. ಅವರು ಗೌರವ ನೀಡಬೇಕೆಂದರೆ ನಮ್ಮ ವರ್ತನೆ ಬೇರೆಯವರು ನಮ್ಮನ್ನ ಗೌರವದಿಂದ ಕಾಣುವಂತೆ ಇರಬೇಕು. ಸಮಾಜದಲ್ಲಿ ನಾವು ಜೀವಿಸುವಾಗ ಕೆಲವೊಂದು ಸಾಮಾಜಿಕ ನಿಯಮಗಳನ್ನು ಅರಿತುಕೊಂಡು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಆ ನಿಯಮಗಳನ್ನು ರೂಢಿಸಿಕೊಳ್ಳಬೇಕು. ನೀವು ಯಾರ ಬಳಿಯಾದರೂ ಸಹಾಯವನ್ನು ಪಡೆದುಕೊಂಡಿದ್ದರೆ ಅವರ ಕಷ್ಟದ ಸಮಯದಲ್ಲಿ ಅವರು ಸಹಾಯ ಕೇಳುವ ಮುನ್ನ ಸರಿಯಾದ ಸಮಯಕ್ಕೆ ಸಹಾಯವನ್ನು ಮಾಡಿ. ಇದು ನಿಮ್ಮ ನಡವಳಿಕೆ ಹಾಗೂ ಆತ್ಮ ಗೌರವವನ್ನು ಎತ್ತಿ ತೋರಿಸುತ್ತದೆ. ನೀವು ಸಮಾಜದಲ್ಲಿ ಬೇರೆಯವರ ಅಭಿಪ್ರಾಯಗಳನ್ನು ಗೌರವಿಸಿ. ನಿಮಗೆ ಸರಿ ಕಂಡದ್ದು ಬೇರೆಯವರಿಗೆ ಸರಿ ಕಾಣದೇ ಇರಬಹುದು. ಅಲ್ಲದೆ ನೀವು ಯಾವುದಾದರೂ ನಿರ್ಧಾರಕ್ಕೆ ಬರುವ ಮೊದಲು ಮತ್ತೊಬ್ಬರ ಅಭಿಪ್ರಾಯಗಳನ್ನು ಗೌರವಿಸಿ. ಬೇರೆಯವರು ಯಾವುದೋ ಒಂದು ವಿಷಯದ ಬಗ್ಗೆ ಮಾತನಾಡುವಾಗ ಮಧ್ಯದಲ್ಲಿ ಬಾಯಿ ಹಾಕಬೇಡಿ. ಅವರು ಮಾತು ಪೂರ್ಣಗೊಳಿಸಿದ ಬಳಿಕ ಮಾತನಾಡಿ. ನೀವು ಯಾರನ್ನಾದರೂ ತಮಾಷೆ ಮಾಡುವಾಗ ಅದು ಅವರಿಗೆ ಇಷ್ಟವಾಗದಿದ್ದರೆ ಮತ್ತೆ ಮಾಡಬೇಡಿ. ನೀವು ಸಮಾಜದಲ್ಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ, ಬಡವರಾಗಿರಲಿ ಶ್ರೀಮಂತರಾಗಿರಲಿ ಯಾವುದೇ ಭೇದ ಭಾವವನ್ನು ತೋರಿಸಬೇಡಿ. ನೀವು ಯಾರನ್ನಾದರೂ ಪ್ರಶ್ನಿಸುವ ಮುನ್ನ ಆ ಪ್ರಶ್ನೆಯಿಂದ ಅವರ ಮನಸ್ಸಿಗೆ ನೋವುಂಟು ಮಾಡಬೇಡಿ. ನಿಮಗೆ ಯಾರಾದರೂ ಸಲಹೆಗಳನ್ನು ಕೇಳಿದರಷ್ಟೇ ನೀಡಿ. ನಿಮ್ಮನ್ನು ಕೇಳದೇ ಇದ್ದರೆ ಯಾರಿಗೂ ಸಲಹೆಗಳನ್ನು ನೀಡಲು ಹೋಗಬೇಡಿ. ಯಾರನ್ನಾದರೂ ಸಾರ್ವಜನಿಕವಾಗಿ ಹೊಗಳಿಕೆ ಟೀಕೆ ಮಾಡುವಾಗ ಅದು ಅವರಿಗೆ ಮಾತ್ರ ಕೇಳಿಸುವಂತೆ ಹೇಳಿ. ಸಮಾಜದಲ್ಲಿ ಎಲ್ಲರನ್ನ ಗೌರವದಿಂದ ಕಾಣಿ. ವಯಸ್ಸಿನಲ್ಲಿ ಹಿರಿಯರನ್ನ ಗೌರವದಿಂದ ನಡೆಸಿಕೊಳ್ಳಿ. ಪರಸ್ಪರ ಗೌರವ, ಪರಸ್ಪರ ಸಹಕಾರ, ನೈತಿಕತೆ ಮೌಲ್ಯಗಳು ಮತ್ತು ಪ್ರೀತಿ ಸಹಾನುಭೂತಿ ಹೊಂದಿರುವುದು ಮುಖ್ಯ. ನಾವು ಸಮಾಜದಲ್ಲಿ ಕೆಲವು ಮೌಲ್ಯಗಳನ್ನು ಬೆಳೆಸಿಕೊಂಡು ಉತ್ತಮ ಶಿಕ್ಷಣ ಪಡೆದುಕೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಬದುಕಬೇಕು.